ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 3-6-2025 ಮಂಗಳವಾರ, ಅಷ್ಟಮಿ, ಪುಬ್ಬ ನಕ್ಷತ್ರ, ವಜ್ರಯೋಗ, ಭವಕರಣ. ಮೊದಲನೆಯದಾಗಿ ಮೇಷರಾಶಿ. ಕುಟುಂಬದವರ ಬಗ್ಗೆ ಚಿಂತೆ, ಸಂಗಾತಿಯ ಚಿಂತೆ, ಧನಲಾಭ, ಒಡಹುಟ್ಟಿದವರು ಸಹಾಯಕ್ಕೆ ಬರುವರು, ಅಶ್ವಿನಿ ನಕ್ಷತ್ರದವರಿಗೆ ಶುಭವಾಗುವುದು. ವೃಷಭ ರಾಶಿ. ಆರೋಗ್ಯದ ಬಗ್ಗೆ ಎಚ್ಚರದಿಂದಿರಿ, ಮಾನಸಿಕ ದುಃಖ, ಖಿನ್ನತೆ, ವೃತ್ತಿ ಲಾಭ, ಸಂಗಾತಿಯಿಂದ ಕಿರಿಕಿರಿ ಆಗುವುದು. ಮಿಥುನ ರಾಶಿ. ವಿದ್ಯಾರ್ಥಿಗಳಿಗೆ ಶುಭ, ಸಂಗಾತಿಯಿಂದ ಲಾಭ, ಮಕ್ಕಳಿಂದ ಆನಂದ, ತಂದೆಯಿಂದ ಮಾರ್ಗದರ್ಶನ, ದೇವಾಲಯದ ದರ್ಶನ ಮಾಡುವಿರಿ, ವಿದೇಶಿ ಪ್ರಯಾಣ, ಪುನರ್ವಸು ನಕ್ಷತ್ರದವರಿಗೆ ಶುಭವಾಗುವುದು. ಕಟಕ ರಾಶಿ. ಒಡಹುಟ್ಟಿದವರಿಂದ ನೆಮ್ಮದಿ, ತಾಯಿಗೆ ಉದ್ಯೋಗ ಲಾಭ, ಮಾನಸಿಕ ದುಃಖ, ಆರೋಗ್ಯದ ಬಗ್ಗೆ ಎಚ್ಚರವಿರಲಿ, ಆಶ್ಲೇಷ ನಕ್ಷತ್ರದವರಿಗೆ ಅಶುಭ. ಸಿಂಹ ರಾಶಿ. ಉದ್ಯೋಗದಿಂದ ಪ್ರಯಾಣ, ಅದೃಷ್ಟ, ಒಡಹುಟ್ಟಿದವರಿಗೆ ಉದ್ಯೋಗ, ಪಾಲುಗಾರಿಕೆಯಲ್ಲಿ ಲಾಭ, ಸಂಗಾತಿಯಿಂದ ಕಿರಿಕಿರಿ, ಅದೃಷ್ಟ, ಮಕ ನಕ್ಷತ್ರದವರಿಗೆ ಶುಭವಾಗುವುದು. ಕನ್ಯಾ ರಾಶಿ. ಧನ ನಷ್ಟ, ಕುಟುಂಬದವರಿಂದ ನಿಂದನೆ, ವ್ಯಾಪಾರದಲ್ಲಿ ಲಾಭ, ಸ್ನೇಹಿತನಿಂದ ಸಹಾಯ, ತಾಯಿಯಿಂದ ಮಾರ್ಗದರ್ಶನ ದೊರೆಯುವುದು. ತುಲಾ ರಾಶಿ. ಪಾಲುಗಾರಿಕೆ ಬೇಡ, ವಿದ್ಯಾರ್ಥಿಗಳಿಗೆ ಶುಭ, ಮಕ್ಕಳಿಂದ ಲಾಭ, ಸಂಗಾತಿಯಿಂದ ಕಿರಿಕಿರಿ, ವಿಶಾಖ ನಕ್ಷತ್ರದವರಿಗೆ ಶುಭವಾಗುವುದು. ವೃಶ್ಚಿಕ ರಾಶಿ. ಸಂಗಾತಿಯಿಂದ ಕಿರಿಕಿರಿ, ಪಾದಗಳ ಬಗ್ಗೆ ಎಚ್ಚರ ವಹಿಸಿ, ಮಾನಸಿಕ ದುಃಖ, ಸ್ನೇಹಿತರ ಜೊತೆ ಪ್ರಯಾಣ, ಜ್ಯೇಷ್ಠ ನಕ್ಷತ್ರದವರಿಗೆ ಅಶುಭ. ಧನಸ್ಸು ರಾಶಿ. ವ್ಯಾಪಾರದಲ್ಲಿ ಲಾಭ, ಸ್ತ್ರೀಯಿಂದ ಲಾಭ, ವಿದ್ಯಾರ್ಥಿಗಳಿಗೆ ಶುಭ, ವಿದೇಶಿ ಪ್ರಯಾಣ, ಮೂಲ ನಕ್ಷತ್ರದವರಿಗೆ ಶುಭವಾಗುವುದು. ಮಕರ ರಾಶಿ. ಮಕ್ಕಳಿಂದ ನೆಮ್ಮದಿ, ವಾಹನದಿಂದ ಲಾಭ, ವೃತ್ತಿಯಲ್ಲಿ ಬಡ್ತಿ, ನೆಮ್ಮದಿ, ಕುಟುಂಬದಲ್ಲಿ ಸಂತಸ, ಪ್ರಶಂಸೆ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಕುಂಭರಾಶಿ. ದೇವಾಲಯದ ದರ್ಶನ ಮಾಡುವಿರಿ, ಹೊಸ ಯೋಜನೆಯನ್ನು ಪ್ರಾರಂಭಿಸುವಿರಿ, ಪೂರ್ವಭಾದ್ರ ನಕ್ಷತ್ರದವರಿಗೆ ಶುಭವಾಗುವುದು. ಮೀನರಾಶಿ. ಕುಟುಂಬದವರಿಂದ ಪ್ರಯಾಣ, ಧನ ನಷ್ಟ, ಪ್ರಯಾಣದಿಂದ ನಷ್ಟ, ರೇವತಿ ನಕ್ಷತ್ರದವರಿಗೆ ಅಶುಭ. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.